ಅರ್ಥವನ್ನು ವಿಶೇಷ ಅರ್ಥವನ್ನು ನೋಡ್ಕೊಂತ ಬಂದೇವಿ. ಇನ್ನೊಮ್ಮೆ ನೆನಪು ಮಾಡಾಕತ್ತೆ. ಕಣ್ಣಿಗೆ ಕಾಣದಂತಹದ್ದು ಅದು ಪೂರ್ಣ, ಕಣ್ಣಿಗೆ ಕಾಣುವಂತಹದ್ದು ಇದು ಪೂರ್ಣ. ಆ ಕಣ್ಣಿಗೆ ಕಾಣದಂತಹ ಪೂರ್ಣದಿಂದ ಈ ಕಣ್ಣಿಗೆ ಕಾಣುವ ಪೂರ್ಣವನ್ನ ಕಳೆದು ಹಾಕ್ಬಿಟ್ರ ಆ ಕಣ್ಣಿಗೆ ಕಾಣದ ಪೂರ್ಣವೇ ಉಳಿಯುತ್ತದೆ. ಅಂದ್ರ ಅರ್ಥ ಏನು ಅಂತಂದ್ರ ಆ ಪೂರ್ಣವಾದ ಜಗತ್ ಆತ್ಮನಿಂದ ಪರಮಾತ್ಮನಿಂದ ಈ ಜಗತ್ತ ಇದು ಪೂರ್ಣ ಐತಿ, ಇದು ಬಂದದ. ಈ ಜಗತ್ತು ಏನದ ಇದು ಪೂರ್ಣದ, ಅದು ಕಣ್ಣಿಗೆ ಕಾಣ್ತದ. ಆ ಪರಮಾತ್ಮ ತತ್ವ ಏನದ ಅದು ಪೂರ್ಣದ, ಅದು ಕಣ್ಣಿಗೆ ಕಾಣಂಗಿಲ್ಲ. ಆ ಕಣ್ಣಿಗೆ ಕಾಣುವ ಪೂರ್ಣದಿಂದ ಈಗ ಕಣ್ಣಿಗೆ ಕಾಣುವ ಪೂರ್ಣ ಹುಟ್ಟಿ ಬಂದದ. ಹುಟ್ಟಿ ಬಂದ್ರು ಕೂಡ ಅದು ಪೂರ್ಣ ಹೆಂಗೈತಿ ಹಂಗದ ಅಂತ. ಇದು ಹುಟ್ಟಿ ಬಂದಾಗ ಅದು ವಿಕಾರ ಆಗಿಲ್ಲ ಅಂತ ಅರ್ಥ. ಅದು ಹೆಂಗಿತ್ತು ಹಂಗದ. ಪೂರ್ಣಸ್ಯ ಪೂರ್ಣಮಾದಾಯ, ಪೂರ್ಣದಿಂದ ಆ ಪೂರ್ಣದಿಂದ ಈ ಪೂರ್ಣವನ್ನ ತೆಗೆದಾಗ ಪೂರ್ಣಮೇವಾವಶಿಷ್ಯತೆ, ಆ ಪೂರ್ಣವೇ ಉಳಿಯುತ್ತದೆ. ಆ ಪರಬ್ರಹ್ಮ ಪೂರ್ಣ ಏನೈತಲ್ಲ ಅದೇ ಉಳಿಯುತ್ತದೆ ಅನ್ನುವಂತಹದ್ದು ವಿಶೇಷ ಅರ್ಥವನ್ನು ನೋಡ್ಕೊಂತ ಬಂದ್ವಿ. ಆ ನಂತರ ಏನ್ ನೋಡ್ಕೊಂತ ಬಂದ್ವಿ ನಾವು? ಒಂದೇ ಮಂತ್ರದಾಗ ಏನ್ ನೋಡ್ಕೊಂತ ಬಂದ್ವಿ? ಗುರಿ ಈ ಮನುಷ್ಯರಲ್ಲಿ ಜಗತ್ನಾಗ ಯಾರ ಬರಲಿ ಅವರಿಗೆ ಲೈಫ್ ಸ್ಟೈಲ್ ಅಂದ್ರೆ ಜೀವನವನ್ನ ನಡೆಸುವಂತ ವಿಧಾನಗಳು ಎರಡು ನಮೂನಿ ಏನ್ರಿ? ಒಂದು ಪ್ರವೃತ್ತಿ ಮಾರ್ಗ, ಒಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗ ಅಂದ್ರ ಸಂಸಾರಿಕ ಜೀವನ, ಗೃಹಸ್ಥರ ಜೀವನವನ್ನ ಮಾಡ್ಕೊಂತ ಸಾಧನೆ ಮಾಡ್ಬೇಕು. ಇಲ್ಲಾಂದ್ರ ಎರಡನೇದ್ದು ಏನದ ಅಂದ್ರ ಸನ್ಯಾಸಿ ಜೀವನವನ್ನ ಮಾಡಿ ಸಾಧನೆ ಮಾಡಬೇಕು. ಇದು ಒಂದೇ ಮಂತ್ರ ಸನ್ಯಾಸಿ ಜೀವನವನ್ನ ಹೇಳ್ತಾ. ಈಶಾವಾಸ್ಯ ಮಿದಗಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜಿತಾಹ ಮಾ ಗೃದಾಹ ಕಸ್ಯ ಸ್ವಿಧನಂ. ಏನ್ ಹೇಳ್ತದ ಅಂತಂದ್ರ ಜಗತ್ತಿನಲ್ಲಿ ಇದು ಜಗತ್ತೇನದ ಇದೇನದ ಅದೆಲ್ಲವೂ ಈಶ್ವರನಿಂದ ತುಂಬಲ್ಪಟ್ಟಿದೆ, ಮುಚ್ಚಲ್ಪಟ್ಟಿದೆ, ಅದು ನಿಂದಲ್ಲ. ಆದ್ದರಿಂದ ಇದನ್ನ ನೀನು ತ್ಯಾಗದಿಂದ ಕಾಪಾಡಿಕೋ. ಭೋಗದಿಂದ ಕಾಪಾಡಿಕೊಳ್ಳಕ್ ಬರುವುದಿಲ್ಲ, ತ್ಯಾಗದಿಂದ ಕಾಪಾಡಿಕೊಳ್ಳಕ್ ಬರ್ತದೆ. ಮತ್ತೆ ಯಾರ ಧನವನ್ನು ಬಯಸಬೇಡ ಅಂದ್ರೆ ಏಷಣಾತ್ರಯಗಳನ್ನ ದಾಟಬೇಕು. ಪುತ್ರೇಶಣ, ವಿತ್ತೇಶಣ, ಲೋಕೇಶಣ ಇವರ ದಾಟಿ ಇದೊಂದು ಮಾರ್ಗದ, ಅದು ಹೇಳ್ಕೊಂತ ಬಂತು. ಎರಡನೇ ಮಂತ್ರದಲ್ಲಿ ಪ್ರವೃತ್ತಿ ಮಾರ್ಗವನ್ನ ಹೇಳ್ಕೊಂತ ಬಂತು. ಕುರ್ವನ್ಯೇಬೇಹ ಕರ್ಮಾಣಿ ಜಿಜಿವಿಷೇತ್ ಶತಗಂ ಸಮಾಹ ಏವಂ ತ್ವಯಿ ನಾಣ್ಯಚೇತೋಸ್ತಿ ನ ಕರ್ಮ ಲಿಪ್ಯತೆ ನರಹ. ಒಂದ್ ವೇಳೆ ನೀನು ಅನಿವಾರ್ಯವಾಗಿ ನಾನು ಪ್ರವೃತ್ತಿ ಮಾರ್ಗವನ್ನ ಅವಲಂಬಿಸ್ತೇನೆ, ನಾನು ಸನ್ಯಾಸಿ ಮಾರ್ಗವನ್ನು ಅವಲಂಬಿಸುವುದಿಲ್ಲ ಅಂದ್ರೆ ಯಾಕೆ ಆಗಬಂದಾಗ ಮೋಕ್ಷ ಆಗ್ತದ, ಆದ್ರೆ ಸ್ವಲ್ಪ ಕಠಿಣ. ಕರ್ಮಗಳನ್ನ ಮಾಡ್ಕೊಂತ ಇರ್ಬೇಕು. ನಮಗೆ ದೇವರು ಪರಮಾತ್ಮ ಈ ಶರೀರಕ್ಕ 100 ವರ್ಷ ಆಯುಷ್ಯ ಕೊಟ್ಟಾನ. ನೀ ಬದುಕಬೇಕು ಅಂತಂದ್ರೆ ಹೆಂಗ ಬದುಕಬೇಕಪ್ಪ ಅಂತಂದ್ರ ನಿಷ್ಕಾಮ ಕರ್ಮಗಳನ್ನ ಮಾಡ್ತಾ ಬದುಕಬೇಕು. ಇಲ್ಲ ನಾ ಸಕಾಮದಿಂದ ಮಾಡ್ತೇನೆ ಅಂದ್ರೆ ಮತ್ತೂ ಉಳಿಯೋದಿಲ್ಲ. ನಿನ್ನನ್ನ ನೀ ಕಾಪಾಡಿಕೋಬೇಕಂದ್ರ ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಯನ್ನ ಮಾಡ್ಬೇಕು. ಹೀಗೆ ಒಂದು ವೇಳೆ ನೀನು ಮಾಡಿದ್ದಾದ್ರೆ ಆ ಕರ್ಮ ನಿನಗೆ ಲೇಪ ಆಗುವುದಿಲ್ಲ. ಆ ಕರ್ಮ ಲೇಪ ಆಗದಂಗ ನೀನು ಪಾರಾಗಕ್ಕೆ ಒಂದು ದಾರಿ ಅದ, ಸಂಧಿ ಅದ, ಒಂದು ಅನುವಾದ. ಇಲ್ಲ ಅಂದ್ರೆ ಆ ಕರ್ಮದಾಗ ಸಿಕ್ಕಾಕೊಂಡ್ ಬಿಡ್ತಿದಿ ಅಂತ ಹೇಳಿದ್ರು. ಇನ್ನ 3ನೇ ಮಂತ್ರಕ್ಕೆ ಬಂದ್ರು ನಿನ್ನೆ. ಅಲ್ಲಿ ಏನ್ ಹೇಳಾಕತ್ತಾರು ಅಂತಂದ್ರ 3ನೇ ಮಂತ್ರದಲ್ಲಿ ಈ ನಿವೃತ್ತಿ ಮಾರ್ಗದ ವಿಶೇಷಣವನ್ನ 3ರಿಂದ 8ನೇ ಶ್ಲೋಕದವರೆಗೆ ಈ ಉಪನಿಷತ್ತು ವಿಸ್ತಾರ ಮಾಡ್ತದ. 1ನೇ ಶ್ಲೋಕದಲ್ಲಿ ಹೇಳಿದ ಅಭಿಪ್ರಾಯವನ್ನೇ 3ರಿಂದ 8ನೇ ಶ್ಲೋಕದವರೆಗೆ ಮಂತ್ರದವರೆಗೆ ಅರ್ಥವನ್ನ ವಿವರಣೆ ಮಾಡ್ಕೊಂತ ಹೋಗ್ತದೆ. ಅಲ್ಲಿ ಏನ್ ಹೇಳ್ತು 3ನೇ ಮಂತ್ರದಾಗ ಅಂತಂದ್ರ ಆ ಸೂರ್ಯ ನಾಮತೆ ಲೋಕಾಹ ಅಂಧೇನ ತಮಸಾವೃತಾಹ
ತಾಗಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೆ ಚ ಆತ್ಮಹನೋ ಜನ. ಏನ್ ಹೇಳ್ತು ಇಲ್ಲಿ ಈ ಮಂತ್ರದಾಗ? ಆ ಏನು ಕರ್ಮದಿಂದ ಸಕಾಮದಿಂದ ಮಾಡಿದಂತಹ ಕರ್ಮಗಳಿಂದ ಏನು ಶುಕ್ಲಗತಿ ಆಗ್ತದ ಅಂತ ಶಾಸ್ತ್ರ ಹೇಳ್ತದ. ಅವು ಲೋಕಗಳು ಹೆಂಗದಾವ ಅಂದ್ರ ಅಸೂರ್ಯವೆಂಬ ಈ ಲೋಕಗಳು ಕುರುಡುಗತ್ತಲೆಯಿಂದ ಮುಚ್ಚಿಕೊಂಡಿರುತ್ತವೆ. ಬೆಳಕಿನ ಲೋಕ ಅಂತ ಹೇಳ್ಯಾರ, ಆದ್ರ ಅಲ್ಲಿ ಕತ್ಲದ. ಅಲ್ಲಿ ಯಾವ ತರದ ಕತ್ಲದ ಅಂತ ಹೇಳ್ಕೊಂತ ಬಂದ, ಅಧ್ಯಾತ್ಮದ ಅಜ್ಞಾನದ ಕತ್ಲೆ ಅದ, ಆತ್ಮ ಅಜ್ಞಾನದ ಕತ್ಲೆ ಅದ ಅಲ್ಲಿ. ಮತ್ತ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಯಾರು ಅವನ್ನ ಹೋಗ್ತಾರ ಆ ಲೋಕಗಳಿಗೆ ಹೋಗ್ತಾರ ಕರ್ಮಗಳನ್ನ ಮಾಡಿ ಅಂದ್ರ ಅವರು ಆತ್ಮನನ್ನ ಕೊಲ್ಲತಾರ. ಅವರು ಆತ್ಮ ಘಾತಕರು, ಆತ್ಮನನ್ನ ಕೊಲ್ತಾರ. ಆ ಜನರು ಸತ್ತ ಬಳಿಕ ಆ ಲೋಕಗಳನ್ನು ಪಡೆಯುತ್ತಾರೆ. ಅಸುರರ ಲೋಕ, ಅಲ್ಲಿ ನರಕ ಲೋಕ ಅದು ಪ್ರಾಪ್ತಿ ಆಗ್ತದ. ಏನು ಸ್ವರ್ಗಾದಿ ಲೋಕಗಳನ್ನ, ಸುಖ ಲೋಕಗಳು, ಭೋಗ ಲೋಕಗಳು ಅದಾವ. ಅವು ಎಂಥ ಲೋಕಗಳಪ್ಪ ಅಂತಂದ್ರ ಅವು ಕತ್ತಲೆಯಿಂದ ಕೂಡಿದ ಲೋಕಗಳು. ಅಲ್ಲಿ ಆತ್ಮದ ಅಜ್ಞಾನನ ತುಂಬಿಕೊಂಡದ, ಬರೇ ಭೋಗ ಅದ ಅಲ್ಲಿ ಯಾವ ಗುರುನೂ ಇಲ್ಲ, ಯಾವ ಉಪದೇಶನೂ ಇಲ್ಲ, ಯಾವ ಉಪನಿಷತ್ತು ಇಲ್ಲ. ಇವತ್ತಿಂದು 4ನೇ ಮಂತ್ರ ನಿನ್ನೆ ಏನ್ ಹೇಳ್ತು ಅಂತಂದ್ರ ಓದಿ ಬಿಟ್ಟಿದ್ವಿ. ಅನೇಜದಂ ಏಕಂ ಮನಸೋ ಜವಿಯೋ ನೈನದ್ದೇವಾ ಆಪ್ನುವನ್ ಪೂರ್ವಂ ಅರ್ಷತ್ ತದ್ದಾವತೋ ನ್ಯಾನ್ಯತೇತಿ ತಿಷ್ಟತ್ ತಸ್ಮಿನ್ ಅಪೋ ಮಾತರಿಶ್ವ ದದಾತಿ. ಇದು ವಿಶೇಷವಾದಂತ ಮಂತ್ರದ. ಈ ಮಂತ್ರದಲ್ಲಿ ಇರುವಂತ ಶಬ್ದಗಳು ಅರ್ಥವನ್ನ ವಿಶೇಷವಾಗಿ ಹೇಳ್ತಾರೆ. ಸಾಮಾನ್ಯ ಅರ್ಥ ಇಲ್ಲ, ವಿಶೇಷ ಅರ್ಥದಿಂದ ಕೂಡ್ಯಾವ. ಅದನ್ನ ಹೇಳ್ತೇವೆ, ಲಕ್ಷ ಕೊಟ್ಟು ಕೇಳಿ. ಈ ಉಪನಿಷತ್ತು ಹೆಂಗ ಪ್ರಾರಂಭ ಆಗ್ತದಂದ್ರ ಆತ್ಮ ಸ್ವರೂಪದ ವರ್ಣನೆ ಮಾಡಾಕತ್ತದ್ರಿ. ಈ ಉಪನಿಷತ್ತು 4ನೇ ಮಂತ್ರ ಏನ್ ಮಾಡಾಕತ್ತೈತಿ ಅಂದ್ರ ನಮ್ಮ ಆತ್ಮ ಸ್ವರೂಪನ ವರ್ಣನೆ ಮಾಡಾಕತ್ತದ. ಆದ್ರ ನೇರವಾಗಿ ಉಪದೇಶ ಮಾಡಂಗಿಲ್ಲ. ಇದು ಉಪದೇಶ ಮಾಡ್ಬೇಕಂದ್ರ ಡೆಫಿನೇಷನ್ ಆಫ್ ಆತ್ಮ. ಆತ್ಮ ಹೆಂಗದ ಅಂದ್ರ ಟು ನೋ ಅನ್ನೋನ್ ಫ್ರಮ್ ದ ನೋನ್. ಯಾವ್ದು ನಮಗ್ ಗೊತ್ತದ ಅದನ್ನ ಹೇಳ್ತದ ಮೊದಲ. ಆ ಗೊತ್ತ ಇದ್ದದನ್ನಕ್ಕಿಂತ ವಿರೋಧವಾಗಿರುವುದೇ ಆತ್ಮ ಅಂತ ಹೇಳ್ತದೆ. ಈ ಒಂದು ಪ್ರಕ್ರಿಯೆಯನ್ನ ಬಳಸ್ತದೆ. ಹ್ಯಾಂಗ ಹೇಳ್ತದೆ ನೋಡ್ರಿ. ಇಟ್ ಯೂಸಸ್ ದ ಲ್ಯಾಂಗ್ವೇಜ್ ಆಫ್ ಕಾಂಟ್ರಾಡಿಕ್ಷನ್. ಏನ್ರಿ ಅದು ಎಂತ ಮಾತುಗಳನ್ನ ಆಡ್ತೈತಂದ್ರೆ ವ್ಯಾಘಾತ ದೋಷಗಳಿಂದ ಕೂಡಿದಂತಹ ಮಾತುಗಳನ್ನ ಹೇಳ್ತದ. ಏನ್ರಿ ವ್ಯಾಘಾತ ದೋಷ. ಮೊದಲಿನ ವಾಕ್ಯಕ್ಕೂ 2ನೇ ವಾಕ್ಯಕ್ಕೂ ವಿರೋಧಾತ್ಮ ಇತ್ತಂದ್ರ ಅದಕ್ಕೆ ವ್ಯಾಘಾತ ದೋಷ ಅಂತಾರೆ. ಕಾಂಟ್ರಾಡಿಕ್ಷನ್ ಅಂತಂದ್ರೆ ವ್ಯಾಘಾತ ದೋಷದಿಂದ ಕೂಡಿದ ಅಂತ ಭಾಷೆಯನ್ನು ಉಪಯೋಗ ಮಾಡ್ತದೆ. ಲ್ಯಾಂಗ್ವೇಜ್ ಆಫ್ ಪ್ಯಾರಾಡಾಕ್ಸ್. ಫ್ರಮ್ ವಿಚ್ ವಿ ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದ ಮೆಸೇಜ್. ಅದು ಒಂದಕ್ಕೊಂದು ವಿರೋಧವಾದಂತ 2 ಮಾತುಗಳನ್ನ ಹೇಳಿ ಆತ್ಮ ಸ್ವರೂಪದ ವರ್ಣನೆಯನ್ನ ಮಾಡಾಕತ್ತದ. ಅದರಿಂದ ನಾವು ಏನ್ ಹೇಳಾಕತ್ತೈತಿ, ವೇದ ಅನ್ನುವಂಥದ್ದು ಅಥವಾ ಉಪನಿಷತ್ತು ಅನ್ನುವುದ ತಿಳ್ಕೊಳ್ಳುವಂತಹದ್ದು ಕಠಿಣವಾದಂತಹ ಪರಿಸ್ಥಿತಿ ನಮಗ್ ಒದಗಿ ಬಂದದ್ದು. ಆದ್ರೆ ನಾವು ಒಬ್ರ ಇಲ್ಲ, ನಮ್ ಬೆನ್ನಿಗೆ ಶಂಕರಾಚಾರ್ಯರು ಅದಾರ. ಅವ್ರ ಭಾಷ್ಯದೊಳಗ ಅರ್ಥವನ್ನ ಬರೀತಾರ. ಆ ಪರಂಪರೆಯಲ್ಲಿ ಇದ್ದಂತ ಅರ್ಥವನ್ನ ಶಂಕರಾಚಾರ್ಯರು ಭಾಷ್ಯದೊಳಗೆ ಬರೆದಿದ್ದಾರೆ. ಆದ್ರಿಂದ ನಮಗೇನು ಅಲ್ಲೇ ತ್ರಾಸ ಆಗುದಿಲ್ಲ, ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದೆ. Therefore, first we will study the nature of Atma independently based on the method we adopted before. We have to compare our body and external world. ಈಗ ನಮ್ಮ ಅನುಭವದಾಗ ಹೆಂಗದ, ನಮ್ಮ ಶರೀರ ಹೆಂಗದ, ಈ ಹೊರಗ ಕಾಣುವಂತ ಜಗತ್ತು ಹೆಂಗದ ಅದನ್ನು ವಿಚಾರ ಮಾಡೋದು. ಶಾಸ್ತ್ರದಲ್ಲಿ ಆತ್ಮ ಹೆಂಗದ ಅಂತ ವಿಚಾರ ಮಾಡೋದು ಬೇಡ. ನಮ್ಮ ಶರೀರ ಹೆಂಗದ, ನಮ್ಮ ಮನಸ್ಸು ಹೆಂಗದ, ನಮ್ಮ ಈ ಜಗತ್ತು ಕಣ್ಣಿಗೆ ಕಾಣುವಂತ ಜಗತ್ತು ಹೆಂಗದ ಅನ್ನುವಂತ ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಹಂಗ ವಿಶ್ಲೇಷಣೆ ಮಾಡಿದ್ದೆ ಆತಂದ್ರ ಈ ಜಗತ್ತು ಹೆಂಗದ, ಈ ಶರೀರ ಹೆಂಗದ, ಈ ಮನಸ್ಸು ಹೆಂಗದ, ಇವ್ 3 ವಿಚಾರ ಮಾಡಿದ್ವಂದ್ರ ಅವುಗಳಲ್ಲಿ 5 ತತ್ವಗಳು ಕಂಡು ಬರ್ತಾವು ಅಂತಾರು. ಆ 5 ತತ್ವಗಳು ಯಾವುವು ಅಂತಂದ್ರ
ಅದು ಒಂದು ದೃಶ್ಯ ಅದಾವ. ಇದು ಏನದ, ಶರೀರನು ದೃಶ್ಯದ, ಈ ಜಗತ್ತನು ದೃಶ್ಯದ, ಈ ಮನಸ್ಸುನು ಕೂಡ ದೃಶ್ಯದ. ಅದಕ್ಕೇನಂತಾರ್ರಿ ಇವರು? ದೃಶ್ಯತ್ವಂ. ಲಕ್ಷಣ, ಜಗತ್ತಿನ ಲಕ್ಷಣ, ಮನಸ್ಸಿನ ಲಕ್ಷಣ, ಈ ಶರೀರದ ಲಕ್ಷಣ. ಇದು ನಮಗ್ ಗೊತ್ತದ, ಇದು ದೃಶ್ಯದ, ಇದು ತೋರ್ತದ, ಕಣ್ಣಿಗೆ ಕಾಣ್ತದ. ಭೌತಿಕತ್ವಂ. ಭೌತಿಕತ್ವಂ ಅಂದ್ರೆ ಏನಂದ್ರೆ ಇದು ಪಂಚ ಮಹಾಭೂತಗಳಿಂದ ಹುಟ್ಟ್ಯದ. ದೃಶ್ಯತ್ವಂ ಮೀನ್ಸ್ ಎಕ್ಸ್ಟರ್ನಲ್ ವರ್ಲ್ಡ್ ಆಸ್ ವೆಲ್ ದ ಬಾಡಿ ಆರ್ ಆಬ್ಜೆಕ್ಟ್ಸ್ ಆಫ್ ಎಕ್ಸ್ಪೀರಿಯನ್ಸ್. ನಮ್ಮ ಅನುಭವ ಗಮ್ಯ ಅದಾವ, ಆದ್ದರಿಂದ ಇವು ದೃಶ್ಯ ಅದಾವ. ಇದನ್ನ ಹೇಳಕ್ ಯಾವ್ದಾರ ವೇದ ಪ್ರಮಾಣ ಬೇಕೇನ್ರಿ? ಏನ್ ನಮ್ಗ ಗೊತ್ತಾಗ್ತದ? ಏನ್ ಬೇಕಾಗಿಲ್ರಿ. ಇದು ದೃಶ್ಯದ, ಜಗತ್ತು ದೃಶ್ಯದ, ಶರೀರ ದೃಶ್ಯದ, ಮನಸ್ಸು ದೃಶ್ಯದ. ಇದು ಏನ್ ಹೇಳಕ್ ನಮ್ಗ ಯಾವ ಪ್ರಮಾಣ ಬೇಕಾಗಿಲ್ಲ, ನಮಗ್ ಗೊತ್ತಾಗ್ತದ. ಆ ನಂತರ ಭೌತಿಕತ್ವಂ ಅಂದ್ರೆ ಪಂಚಮಹಾಭೂತಗಳ ಕಾರ್ಯದವಿಲ್ಲ. ಶರೀರ, ಈ ಮನಸ್ಸು, ಮತ್ತ ಈ ಶರೀರ, ಮನಸ್ಸು ಮತ್ತು ಹೊರಗಿನ ಪ್ರಪಂಚ, ಪಂಚಭೂತಗಳ ಕಾರ್ಯ ಐತೋ ಇಲ್ರಿ? ಐತಿ. ಪಂಚಭೂತಗಳ ಕಾರ್ಯನ ಐತಿ. ಅಂದ್ರೆ ಮೂರನೇದೇನ್ರಿ ಅಂತಂದ್ರ ಸಗುಣತ್ವಂ. ಸತ್ವ, ರಜಸ್ಸು, ತಮಸ್ಸು ಗುಣಗಳಿಂದ ಕೂಡಿಕೊಂಡಿದ್ದೈತೋ ಇಲ್ಲ ನೋಡ್ರಿ ಜಗತ್ತು, ಈ ಶರೀರ ಮತ್ತು ಮನಸ್ಸು. ನೋಡ್ರಿ, ಗುಣಗಳಿಂದ ಕೂಡಿಕೊಂಡೈತೆ ಇಲ್ಲ ನೋಡ್ರಿ. ಸವಿಕಾರತ್ವಂ. ವಿಕಾರ ಹಾಕೊಂತ ಹೋಗ್ತತಿಲ್ಲ ನೋಡ್ರಿ. ಶರೀರ, ಜಗತ್ತು ಮತ್ತು ಮನಸ್ಸು ವಿಕಾರ ಆಗ್ತತಿಲ್ಲ ನೋಡ್ರಿ. Both of them are continuous transformations, modifications, subject to change. World is also subject to change. Body is also subject to change. ಶರೀರ, ಜಗತ್ತು ಎರಡೂ ಬದಲಾವಣೆ ಆಗ್ತಾವ. ಮನಸ್ಸು ನಾ ಸೇರ್ಸೇನಿ, ಮನಸ್ಸಿಂದ ಆಮೇಲೆ ಹೇಳ್ತಾರ. ಮೂರು ಬದಲಾವಣೆ ಆಗ್ತಾವ. ಇಲ್ಲಿ ಎರಡು ಹೇಳಾಕತ್ತಾರ ಈಗ. ಯಾಕಂದ್ರೆ ಅದು ಮೂರನೇದು ಮನಸ್ಸು ಬದಲಾವಣೆ ಆಕತಿ ಇಲ್ಲ ಅನ್ನೋ ಸಂಶಯ ಐತಲ್ಲ, ಅದಕ್ಕೆ ಇಟ್ಟಾರ ಅದನ್ನ ಹಂಗೆ. ಅದನ್ನ ಆಮೇಲೆ ತಗೋತಾರ ಪೋರ್. We will have to extend it to mind also later. ಮನಸ್ಸಿಗೆ ಮುಂದೆ ತಗೊಳ್ಳೋಣ ಅಂತಾರು. Both of them are savikaram, subject to change. ಶರೀರನು ಬದಲಾವಣೆ ಆಗ್ತೈತಿ. ಏನ್ರಿ? 25 ವರ್ಷ ನಾವು ಹೆಂಗಿದ್ದಾಗ ಹೆಂಗಿದ್ದೆ ಹಂಗ ಇವತ್ತಿಲ್ಲ. ನಾ 72 ವರ್ಷಕ್ಕೆ, ಅಥವಾ 27 ವಯಸ್ಸಾಗ ಹೆಂಗಿದ್ದೆ ಹಂಗ 72 ವರ್ಷಕ್ಕಿಲ್ಲ ನಾನು. ಅವಾಗ ಹೆಂಗಿತ್ತು ಮನಸ್ಸು ಅಂದ್ರೆ ಇಡೀ ಜಗತ್ತ ಖರೀದಿ ಮಾಡಕ್ ಹೊಂಟಿದ್ದೆ ನಾನು. ಅಂದ್ರೆ ಈಗ ಅಡ್ಡಾಡಕ ಬರಂಗಿಲ್ಲ, ನಟ್ ಹಂಗಾಯ್ ಕುಂತೇನ. ಈ ಶರೀರ ಹಿಂಗದ ಅಂದ್ರೆ ಈ ವಿಕಾರ ಉಳದದ. ನಾಲ್ಕಾದು. ಐದನೇದು ಡೆಫಿನೇಷನ್ ಏನಂದ್ರೆ ಆಗಮಾಪಾಯಿತ್ವಂ. ಆಗಮಾಪಾಯಿತ್ವಂ ಅಂದ್ರೆ ಬರ್ತದ ಹೋಗ್ತದ, ಬರು ಹೋಗೋ ಸ್ವರೂಪಕ್ಕ ಆಗಮಾಪಾಯಿತ್ವಂ. ಆಗಮ ಅಂದ್ರೆ ಬರ್ಲಿಕ್ಕೆ ಶಕ್ಯದ, ಅಪಾಯಿತ್ವಂ ಅಂದ್ರೆ ಹೋಗ್ತದ. ಯಾವ್ದು ಬರ್ತದ ಅದು ಹೋಗ್ತದ. ಅಂದ್ರೆ ಹೆಂಗ ಇದು ಬರ್ತದ ಹೋಗತ್ತೇನ್ರಿ ಶರೀರ ಇದೆ? ಇಲ್ರಿ, ಶರೀರ ಯಾವಾಗ್ಲೂ ಇರಂಗಿಲ್ರಿ. ಶರೀರ ಬರ್ತೈತಿ ಹೋಗ್ತೈತೆ ಅನ್ನಾಗತ್ತಾರಲ್ರಿ ಅವ್ರು. ಇದು ಹೆಂಗ್ ನಮ್ಮ ಅನುಭವಕ್ಕೆ ಬರ್ಬೇಕ್ರಿ? ಅದಕ್ಕ ಅವಸ್ಥಾತ್ರಯ ವಿವೇಕ ಮಾಡ್ರಿ ಅಂತಾರ. ಈ ಮೂರು ಅವಸ್ಥೆಯೊಳಗ ಶರೀರ ಯಾವ ಅವಸ್ಥೆಯೊಳಗ ಬರ್ತೈತ್ರಿ, ಯಾವ ಅವಸ್ಥೆಯೊಳಗ ಇರಂಗಿಲ್ಲ ವಿಚಾರ ಮಾಡ್ರಿ. ಜಾಗ್ರತಾಗ ಐತೇನ್ರಿ ಶರೀರ? ಐತಿ, ಕುಂತೈತಿ. ಜಾಗ್ರತಾಗ ಇಲ್ಲ ಅನ್ನೋದು ಐತಿ. ಮತ್ ಸ್ವಪ್ನದಾಗ ಐತೇನ್ರಿ ಶರೀರ? ಇದು ಇಲ್ಲ. ಸುಷುಪ್ತಿಯಾಗ ಇಲ್ಲವೇ ಇಲ್ಲ. ದ ಬಾಡಿ ಇಸ್ ಅವೈಲೇಬಲ್ ಫಾರ್ ಮೀ ಇನ್ ಜಾಗೃತ ಅವಸ್ಥಾ, ಇನ್ ಮೈ ಜಾಗೃತ ಅವಸ್ಥಾ. ನಾ ಜಾಗೃತಿ ಇದ್ದಾಗ ಅಷ್ಟ ಐತದು. ಜನ ಬೇರೆಯವ್ರ ಜಾಗೃತಿ ಇದ್ದಾಗ ನಾನ್ ಅಕಸ್ಮಾತ್ ಸ್ವಪ್ನಕ್ ಹೋಗಿದ್ದೆ, ಸುಷುಪ್ತಿಗೆ ಹೋಗಿದ್ದೆ ಅಂತಂದ್ರ ನನಗ್ ಕಾಣುದಿಲ್ಲ, ಅವ್ರಿಗೆ ಕಾಣ್ತಿರ್ತದ. ಏನ್ರಿ? ಬೇರೆಯವ್ರು ಮಾಡ್ಕೊಂಡಾಗ ಅವ್ರ ಶರೀರ ನಮಗ್ ಕಾಣ್ತಿರ್ತದ, ಆದ್ರೆ ನಮಗ್ ಕಾಣ್ತಿರೋದಿಲ್ಲ. This word is also available for me only in Jagrata Avastha. Jagrata Avastha means waking state. The moment I go to dream or sleep, neither the word is available nor the body is available. ನಾವು ಸ್ವಪ್ನ ಪ್ರಪಂಚಕ್ಕೆ ಹೋದ್ವಿ ಅಂದ್ರ ಈ ಸ್ಥೂಲ ಶರೀರ ನಮಗ ಕಾಣುವುದಿಲ್ಲ, ಇಲ್ದಂಗಾಗಿ ಹೋಗ್ತದ್ರಿ. ಆದ್ದರಿಂದ ಇದು ಬರ್ತದ ಹೋಗ್ತದ ಅನ್ನಕತ್ತೈತಿ ಶಾಸ್ತ್ರ. ಜಾಗ್ರತ ಅವಸ್ಥೆ ಒಳಗೆ ಬರ್ತದ, ಸ್ವಪ್ನ ಸುಷುಪ್ತಿ ಒಳಗೆ ಈ ಶರೀರ ಇಲ್ಲ.
Therefore, the body and the world are very, very similar in all essential features. ಆದ್ದರಿಂದ ಈ ಶರೀರ ಮತ್ತು ಈ ಜಗತ್ತು, ಸ್ಥೂಲ ಶರೀರ ಮತ್ತು ಈ ಪ್ರಪಂಚ, ಕಣ್ಣಿಗೆ ಕಾಣುವಂತ ಪ್ರಪಂಚ, ಇವು ಎರಡು ಈ ಐದು ದೃಷ್ಟಿಯಿಂದ 5 ಲಕ್ಷಣ ಏನ್ ಹೇಳಿದ್ರು, 5 ಲಕ್ಷಣದಿಂದ ಎರಡು ಸಮಾದವ. ಫ್ರಮ್ ದಿಸ್ ವಾಟ್ ಈಸ್ ಕನ್ಕ್ಲೂಷನ್ ವಿ ಹ್ಯಾವ್ ಟು ಮೇಕ್? ಇದರಿಂದ ನಾವು ಏನ ನಿರ್ಣಯ ಮಾಡ್ಬೇಕ್ರಿ ಅಂದ್ರ ಅವು ಎರಡು ಜಡ ಅದಾವ. ಜಡ ಅಂದ್ರೆ ಏನ್ರಿ? ಸ್ವ, ಇತರ, ಜ್ಞಪ್ತಿ, ಶೂನ್ಯತ್ವಂ, ಜಡತ್ವಂ. ತಾ ಯಾರಂತೂ ಗೊತ್ತಿಲ್ಲ, ಮತ್ತೊಬ್ಬರು ಯಾರನ್ನೋದು ಗೊತ್ತಿಲ್ಲ. ಯಾರಿಗೆ? ಈ ಜಗತ್ತಿಗೆ. ಮತ್ತೆ ಯಾರಿಗೆ? ಈ ಶರೀರಕ್ಕ. ಶರೀರ ಜಡ ಐತ್ರಿ, ಹೌದು ಜಡ ಐತ್ ನೋಡ್ರಿ. Both of them are jada, insentient. World is also, this wall, this floor, this fan, all of them are insentient. ಈ ಗಾಡಿ, ಈ ಫ್ಯಾನು, ಈ ನೆಲ, ಈ ಟೇಬಲ್ಲು, ಈ ಕುರ್ಚೆ, ಈ ಪುಸ್ತಕ, ಈ ಮೊಬೈಲು, ಈ ಶರೀರ, ಈ ಜಗತ್ತು ಎಲ್ಲ ಜಡ ಅದಾವ್ರಿ. ಹೌದು. ಲಕ್ಷಣ ಗೊತ್ತಾದ್ಮೇಲೆ ಜಡ ಅದಾವ. ಲಕ್ಷಣ ಐಕ್ಯ ಆದ್ವು ಅಂದ್ರ ವಸ್ತು ಐಕ್ಯ, ವಸ್ತು ಒಂದೇ. ಬಾಡಿ ಆಲ್ಸೋ ಬೈ ನೇಚರ್ ಮಸ್ಟ್ ಬಿ ಇನ್ಸಿಯನ್ಸಿಯಂಟ್. ಲಕ್ಷಣಗಳ ಒಂದಾಗ್ಯಾವಂದ್ರ ಈ ಶರೀರನು ಕೂಡ ಜಡ ಇರ್ಲಿಕ್ಕೆ ಬೇಕು. ನಿರ್ಣಯ ಮಾಡ್ಬೇಕು. ಶರೀರ ಜಡಂ ದೃಶ್ಯತ್ವಾತ್. ಶರೀರ ಯಾಕಂದ್ರೆ ಜಡ ಐತಂದ್ರ ಅದು ದೃಶ್ಯ ಇರುವುದರಿಂದ. ಎರಡನೇದ್ದು ಶರೀರ ಜಡಂ ಭೌತಿಕತ್ವಾತ್. ಶರೀರ ಜಡ ಯಾಕಂದ್ರ ಅದು ಪಂಚಮಹಾಭೂತಗಳಿಂದ ಉತ್ಪತ್ತಿಯಾಗಿದೆ. ಶರೀರಂ ಜಡಂ ಸಗುಣತ್ವಾತ್. ಅದು ಶರೀರವು ಜಡವಾಗಿದೆ, ಸಗುಣಗಳಿಂದ ಕೂಡಿದೆ. ಶರೀರಂ ಜಡಂ ಸವಿಕಾರತ್ವಾತ್. ಶರೀರವು ಜಡವಾಗಿದೆ, ವಿಕಾರವುಳ್ಳದ್ದರಿಂದ. ಶರೀರಂ ಜಡಂ ಆಗಮಾಪಾಯಿತ್ವಾತ್. ಶರೀರ ಬರ್ತದ ಹೋಗ್ತದಾದ್ರಿಂದ ಶರೀರ ಜಡ ಅದ. ಈ 5 ಕಾರಣಗಳನ್ನ ಮರಿಬಾರ್ದು ನಾವು. ಶರೀರನು ಜಡ ಐತೆ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಯಾರ್ಯಾರು ಒಪ್ತೀರಿ, ಯಾರು ಒಪ್ಪಂಗಿಲ್ಲ ನೋಡ್ರಿ, ಈಗ ಹೇಳ್ಬಿಡ್ರಿ. ಇಲ್ಲ ಮುಂದೆ ಹೋಗ್ತೇನೆ. ನಾನ್ ನಿಮ್ ಹೂ ಅನ್ಲಿಕ್ಕಂದ್ರೆ ಹೂ ಅಂದ್ರಿ ಅಂದ್ರೆ ಮುಂದೆ ಹೋಗ್ತೇನೆ. ಶರೀರನು ಜಡ ಅದ ಇಲ್ರಿ? ಶರೀರನು ಜಡ ಅದ. ಯಾಕ? ಅದು ಕೂಡ ದೃಶ್ಯ ಅದ, ಭೂತ ಭೌತಿಕದಿಂದ ಕೂಡ್ಯದ. ಸಗುಣತ್ವಾತ್, ಸವಿಕಾರತ್ವಾತ್, ಆಗಮಾಪಾಯಿತ್ವಾತ್. ಆದ ತಸ್ಮಾತ್ ಶರೀರಂ ಜಡಂ. ಶರೀರನು ಜಡ ಅದ, ಜಗತ್ತು ಜಡ ಅದ. ಲೇಟರ್ ವಿ ಹ್ಯಾವ್ ಟು ಎಕ್ಸ್ಟೆಂಡ್ ದ ಸೇಮ್ ಟು ದ ಮೈಂಡ್ ಆಲ್ಸೋ. ಇದನ್ನ ನಾವು ಮನಸ್ಸಿಗೂ ತಗೋಬೇಕಾಗ್ತದ. ಯಾಕ? ಮನಸ್ಸು ಹಂಗ ಅದ. ಹೆಂಗಂದ್ರ ಮೈಂಡ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ಎಕ್ಸ್ಪೀರಿಯನ್ಸ್ ದೃಶ್ಯತ್ವಾತ್. ಮನಸ್ಸು ಇಲ್ಲದನೋ, ಕ್ಲಾಸ್ನಾಗ ಅದನೋ, ಅಡಿಗೆ ಮನೆ ಕಡೆ ಹೋಗೈತೋ, ಅಥವಾ ನಾಳೆ ಪ್ರವಾಸ ಐತಿ ಸಾಯಂಕಾಲ, ಆ ಕಡೆ ಏನ್ರ ಪ್ಯಾಕಿಂಗ್ ಕಡೆ ಹೋಗೈತೋ, ಅಥವಾ ಪೇಪರ್ನಾಗ ಒಂದೇನೋ ನ್ಯೂಸ್ ಬಂದದ ಅಲ್ಲಿ ಹೋಗೈತೋ. ಮನಸ್ಸು ಎಲ್ಲಾ ಕಡೆ ಶರೀರ ಬದಲಾವಣೆಕಿನ್ನ ಟೈಮ್ ಬೇಕ್ರಿ ಅವ್ರ ಮನಸ್ಸಿಗಂತೂ ಒಟ್ಟೆ ಟೈಮ್ ಬೇಕಾಗಲ್ಲ. ಅದೇ ಕ್ಷಣಕ್ ಬದ್ಲಾಗ್ತದೆ. ಇಲ್ಲೇ ಐತ್ರಿ ಗುರುಗಳ ಶರೀರ ಎಲ್ಲಾ ಇಲ್ಲೇ ಐತ್ರಿ ಗುರುಗಳ ಅಂತಲ್ರಿ ಅದು. ಇಲ್ಲೇ ಐತ್ರಿ. ಸಂತೋಷ. ಅದ್ರ ಸ್ವಭಾವ ಹೇಳಾಗತ್ತೇನ್ರಿ. ನಿಮ್ಗೆಲ್ಲಾರ್ದು ಇಲ್ಲೇ ಐತ್ಬಿಡ್ರಿ. ಅದಕ್ಕ ಮತ್ ಇಷ್ಟೆಲ್ಲಾ ಮಂದಿ ಕೂಡಾಗತ್ತೆ. ಮುಂಜಾನೆ ಎದ್ದ ಎಲ್ಲಾ ಕೆಲ್ಸ ಬಿಡುದ್ ಬಿಟ್ಟು ಏನೋ ಸಿಗ್ತದಂತ ಬಂದೇವಲ್ಲ ಇಲ್ಲೇ. ಅದನ್ನ ಏನದ ಮೈಂಡ್, ಮನಸ್ಸು ಹೆಂಗದ ಅಂದ್ರ ಅದು ದೃಶ್ಯವಾಗ್ಯದ. ಮನಸ್ಸು ಎಲ್ಲಿ ಹೋಗ್ತದ ಎಲ್ಲಿ ಬರ್ತದ ಗೊತ್ತಾಗ್ತೈತಿ ನೋಡ್ರಿ. ಅದು ದೃಶ್ಯವಾಗಿದೆ. ಅಕಾರ್ಡಿಂಗ್ ಟು ಶಾಸ್ತ್ರ ಮೈಂಡ್ ಈಸ್ ಮೇಡ್ ಅಪ್ ಆಫ್ ಪಂಚಭೂತಾನಿ. ಮತ್ತೆ ಶಾಸ್ತ್ರದಿಂದ ವಿಚಾರ ಮಾಡಿದ್ರೆ ಮನಸ್ಸು ಕೂಡ ಪಂಚಭೂತಗಳಿಂದ ಉತ್ಪತ್ತಿಯಾಗಿದೆ. ಆದ್ರ ಇದು ಅಪಂಚೀಕೃತ ಮಹಾಭೂತಗಳಿಂದ ಉತ್ಪತ್ತಿಯಾಗಿದೆ. ಡಿಫರೆನ್ಸ್ ಅಷ್ಟೇ. ಇವು ಪಂಚೀಕೃತ ಭೂತಗಳಿಂದ ಶರೀರ ಮತ್ತು ಜಗತ್ತಾಗ್ಯದ. ಮನಸ್ಸು ಅಪಂಚೀಕೃತ ಮಹಾಭೂತಗಳಿಂದ ಆಗೈತಿ. ಓನ್ಲಿ ಡಿಫರೆನ್ಸ್ ಈಸ್ ಪಂಚ ಸೂಕ್ಷ್ಮ ಭೂತಾನಿ. ಪಂಚ ಸೂಕ್ಷ್ಮ ಭೂತಗಳಿಂದ ಆಗೈತಿ ಅಂತ. ಮೈಂಡ್ ಆಲ್ಸೋ ಹ್ಯಾಸ್ ಗಾಟ್ ಸಗುಣತ್ವಂ, ಹ್ಯಾಸ್ ಅಟ್ರಿಬ್ಯೂಟ್ಸ್. ಮನಸ್ಸಿಗೂ ಕೂಡ ಸತ್ವಗುಣ, ತಮೋಗುಣ, ರಜಗುಣ ಮಿಶ್ರ ಐತಿ. ಅಂಡ್ ಮೈಂಡ್ ಈಸ್ ಸಬ್ಜೆಕ್ಟ್ ಟು ಚೇಂಜ್. ಮನಸ್ಸು ಕೂಡ ವಿಕಾರ ಆಗ್ತದೆ, ಅದು ಸವಿಕಾರ ಉಳ್ಳುತ್ತದೆ. ಮತ್ತ 5ನೇ ಲಕ್ಷಣ ಏನಪ್ಪಾ ಅಂದ್ರೆ ಅದು ಕೂಡ ಆಗಮಾಪಾಯಿತ್ವಂ.
ಅಂದ್ರೆ ಇವ 5 ಗುಣಗಳಿರೋದ್ರಿಂದ ಮನಸ್ಸು ಕೂಡ ಏನದ ಜಡ ಅದ. ಮೈಂಡ್ ಇಸ್ ಅವೈಲೇಬಲ್ ಇನ್ ಜಾಗ್ರತ ಅಂಡ್ ಸ್ವಪ್ನ. ಬರ್ತದ ಹೋಗ್ತದ ಅಂದ್ರ ಆ ಮನಸ್ಸು ಎಲ್ಲಿ ಸಿಗ್ತದ ನಮಗ ಅಂದ್ರೆ ಜಾಗ್ರತದಾಗ ಸಿಗ್ತದ, ಬಹಳ ಅಂದ್ರ ಸ್ವಪ್ನದಾಗ ಸಿಗ್ತದ. ಸುಷುಪ್ತಾಗ ಮನಸ್ಸಿಲ್ಲ, ಮನಸ್ಸು ಲಯ ಬಂದದ. ತನ್ನ ತಾಯಿಯಾದ ಅವಿದ್ಯೆಯಲ್ಲಿ ಲಯ ಹೊಂದಿದದು. ಸುಷುಪ್ತಿಯೊಳಗ ಮನಸ್ಸಿಲ್ಲ, ಅದಕ್ಕೆ ಆನಂದ ಆಗ್ತದ. ಮನಸ್ಸನ್ನು ಕಳ್ಕೊಡ್ರಿ ಸಹಜ ಆನಂದ ಆಗ್ತದ, ಜಾಗ್ರತಾಗೂ ಆನಂದ ಆಗ್ತದ. ಅದ ಒಂದು ಉದಾಹರಣೆ ಟೂಕಿ ತಗೋಬೇಕು. ಸುಷುಪ್ತಿ ಒಳಗೆ ಏನಾಗ್ತತಿ, ಮನಸ್ಸು ಲಯ ಆಗ್ಯದ, ಅಲ್ಲೇ ತಾನ ಲಯ ಆಗ್ಯದ. ಇಲ್ಲಿ ಪ್ರಯತ್ನದಿಂದ ನೀವು ಲಯ ಮಾಡ್ಕೊಂಡ್ರಿ ಅಂತಂದ್ರ ಆನಂದ ಆವಿರ್ಭಾವ ಆಗ್ತದ. ಅಷ್ಟೇ ಆಗಿದ್ದು. ಆನಂದ ಬೇಕನ್ನೋರು ಮನಸ್ಸಿನ ಲಯ ಮಾಡ್ಕೊಡ್ರಿ, ಖಲಾಸ್ ಆನಂದ ತಾನೇ ಆಗ್ತದ. ಅದು ಹೇಳೋದ ಮುಂದೆ. ಅಂದ್ರೆ ಜಾಗ್ರತ ಮತ್ತು ಸ್ವಪ್ನದಾಗ ಮನಸ್ಸು ಅದ, ಸುಷುಪ್ತಿಯೊಳಗ ಮನಸ್ಸು ಇಲ್ಲ. ದೇವ್ರ ಅದು ಏನದ, ಆಗಮಾಪಾಯಿತ್ವಂ. ಆದ್ರಿಂದ ಮನಸ್ಸು ಕೂಡ ಜಡ ಅದ. ಆಗಮ ಮೀನ್ಸ್ ಅವೈಲೇಬಲ್ ಇನ್ ಎ ಪರ್ಟಿಕ್ಯುಲರ್ ಸ್ಟೇಟ್. ಅಪಾಯಿ ಮೀನ್ಸ್ ಇಟ್ ಗೋಸ್ ವೆನ್ ದ ಸ್ಟೇಟ್ ಗೋಸ್ ಅವೇ. ಒಂದ್ ಅವಸ್ಥೆ ಒಳಗಿದ್ದು ಇನ್ನೊಂದು ಅವಸ್ಥೆ ಒಳಗಿಲ್ಲ ಅನ್ನೋದಕ್ಕನ ಇಲ್ಲಿ ಆಗಮಾಪಾಯಿತ್ವ ಅನ್ನಬೇಕು. Therefore, the conclusion that we arrive is both body and mind are insentient by nature. ಹಂಗಾರೆ ಏನ್ ನಿರ್ಣಯಪ್ಪ, ಒಟ್ಟಿನ ತಲೆ ಮ್ಯಾಗ ಏನ್ ನಿರ್ಣಯ ಅಂದಂಗ ಆತು ಅಂದ್ರ, ಈ ಪ್ರಪಂಚ ಮತ್ತೆ ಈ ಶರೀರ ಇವು ಎರಡೂ ಹೆಂಗ್ ಅದಾವಪ್ಪ ಅಂದ್ರ ಜಡ, ಸ್ವರೂಪತಃ ಜಡ ಅದಾವ. ಇದು ಎರಡನೇ ಸ್ಟೆಪ್. ಅಂದ್ರೆ ಒಂದನೇ ಸ್ಟೆಪ್ನಾಗ ಏನ್ ಹೇಳಿದ್ರು, ಎರಡು ಏನದಾವ, ಜಗತ್ತು, ಶರೀರ ಮತ್ತು ಮನಸ್ಸು ಇವೆಲ್ಲ ಏನು ಸಾಮಾನ್ಯ ಅಂಶ ಅದಾವ ಅಂತಂದ್ರ 5 ಲಕ್ಷಣಗಳನ್ನ ಹೇಳ್ಕೊಂತ ಬಂದ್ರು. ಎರಡನೇ ಸ್ಟೆಪ್ ಏನಪ್ಪಾ ಅಂತಂದ್ರ ನಿರ್ಣಯ ಏನ್ ಮಾಡಿದ್ವಿ, ಲಕ್ಷಣ ಒಂದ ಐತಂದ್ರೆ ಇವ್ ಎರಡು ಜಡ ಅದಾವು ಅಂತ ಲಕ್ಷಣ ಮಾಡಿದ್ವಿ. ಅಂದ್ರೆ ಜಡದ ಲಕ್ಷಣ ಹೇಳಿ ಆ ಜಡದಾಗ ಕುಂಡ್ರಿಸಿದ್ರು. ಯಾವ್ದನ್ನ, ಈ ಶರೀರವನ್ನ ಮತ್ತು ಈ ಜಗತ್ತನ್ನ ಮತ್ತು ಈ ಮನಸ್ಸನ್ನ. ಈ ಮೂರು ಜಡ ಅದಾವೋ ಚೇತನ ಅದಾವೋ ಅಂದ್ರ ಜಡ ಅದಾವ್ರಿ. ಇಷ್ಟು ನಿರ್ಣಯ ಮಾಡ್ತದೆ ಉಪನಿಷತ್ತು. ದ ಕನ್ಕ್ಲೂಷನ್ ಬೀಯಿಂಗ್ ಬೋತ್ ಆರ್ ಇನ್ಸೆನ್ಸಿಯಂಟ್. ಅವ್ರು ಅವು ಜಡ ಅದಾವ ಅಂತಾರ. ನಾವು 3 ಜಡ ಅನ್ನೋನು ಅವ್ರು ಹೇಳ್ಬಿಟ್ರ, ಮನಸ್ಸನ್ನು ತಗೊಂಡ್ಬಿಟ್ರಲ್ಲ, ಅದ್ರಾಗ 3 ಜಡ ಅದಾವ. ಇದು ಏನದ, ಎರಡನೇ ಸ್ಟೆಪ್. ಸ್ಲೋಲಿ ಒಂದೊಂದು ಹಲ್ಲು ಕೊಡ್ತಾರ, ಅದ್ರ ಮ್ಯಾಗ ಏರ್ಕೋ ಅಂತ ಬರ್ಬೇಕ್ರಿ. 8 ದಿವಸ ಮಾಡಿಲ್ಲ ಅಂದ್ರೆ ಈಗಾರ ಬರ್ರಿ. ಬಂದವರಂತೂ ಸರಳವಾಗಿ ಬರ್ತೀರಿ. 3ನೇದು ಏನಪ್ಪಾ ಹಲ್ಲು ಅಂದ್ರ, ದ ನೆಕ್ಸ್ಟ್ ಸ್ಟೆಪ್ ಈಸ್, ಈವನ್ ದೋ ಬಾಡಿ ಮೈಂಡ್ ಆರ್ ನ್ಯಾಚುರಲಿ ಇನ್ಸೆನ್ಸಿಯಂಟ್, ಮೈ ಎಕ್ಸ್ಪೀರಿಯನ್ಸ್ ಇಸ್ ದಟ್ ಬೋತ್ ಆಫ್ ದೆಮ್ ಆರ್ ಸೆನ್ಸಿಯಂಟ್. ಅಲ್ರಿ, ಶಾಸ್ತ್ರ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದಾಗ ಶರೀರ ಮತ್ತು ಜಗತ್ತು ಇವು ಜಡ ಅದಾವು ಅಂತ ಗೊತ್ತಾಗೈತಿ. ಆದ್ರ ನಮ್ಮ ಅನುಭವದಾಗ ಏನದಾವ ಅಂತಂದ್ರ ಇವು ಎರಡು ಚೇತನ ಅದಾವು ಅನ್ಸಾಗತೈತ. ಇವೆರಡು ಚೇತನದ ಆಗ್ಯಾವು, ಜಡ ಅನ್ಸಿಲ್ಲ ನಮ್ಗ ಯಾವ್ದು ನಮ್ಮ ಅನುಭವದಾಗ. ಹಂಗಂದ್ರೆ ಏನ್ ಅಂದಂಗಾತು, ಶಾಸ್ತ್ರನ ಹಿಂಗ ಹೇಳ್ತದ, ನಾವರ ಹಿಂಗ ತಿಳ್ಕೊಳಾಗತ್ತೇವಿ. ಹಂಗಂದ್ರೆ ಏನ್ ಅಂದಂಗಾತು ಅಂದ್ರ, ಇವು ಸ್ವತಂತ್ರವಾಗಿ ಇಲ್ಲ. ಚೇತನವನ್ನ ಯಾರ್ದೋ ಕೈಗಡ ತಗೊಂಡು ತೋರಾಗತ್ತಾವು. ಈ ಜಗತ್ತಾತು, ಈ ಶರೀರ ಆತು, ಚೇತನವನ್ನ ಯಾರ್ದೋ ಕೈಗಡ ತಗೊಂಡು ತೋರಾಗತ್ತಾವು. ಇದು 3ನೇ ಸ್ಟೆಪ್. Both are naturally intrinsic nature in nature, therefore their insciency must be borrowed. ಇವು ಎರಡು ಸ್ವರೂಪತಃ ಜಡ ಅದಾವ, ನಮ್ಗ ಚೇತನದಂಗ ಕಾಣಕತ್ತಾವಂದ್ರ ಆ ಚೇತನತ್ವವನ್ನ ಕೈಗಡ ತಗೊಂಡಾವ ಶರೀರ ಮತ್ತು ಜಗತ್ತು. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ಹೇಳ್ತಾರ. The moon doesn't have light of its own because it is not even a planet, it is only a satellite. ನೋಡ್ರಿ, ಚಂದ್ರನ ಬೆಳಕು ಅದು ಸ್ವತಂತ್ರವಾದ ಬೆಳಕಲ್ಲ. ಅದು ಚಂದ್ರನು ಸ್ವಪ್ರಕಾಶ ಅಲ್ಲ, ಸೂರ್ಯ ಮಾತ್ರ ಸ್ವಪ್ರಕಾಶ ಅದ. ಮತ್ತ ಚಂದ್ರ ಹುಣ್ಣಿಮೆ ದಿವಸ ಬೆಳಗ್ತಾನಲ್ರಿ ಭೂಮಿನ, ರಾತ್ರಿ ಹೊತ್ನಾಗ ಪೂರ್ಣ ಪ್ರಮಾಣದಿಂದ ಬೆಳಗ್ತಾನಲ್ಲ. ಉಳಿದ ದಿನ ಸ್ವಲ್ಪ ಅಲ್ಪ ಪ್ರಮಾಣದಿಂದ ಬೆಳಗಿದ್ರ, ಹುಣ್ಣಿಮೆ ದಿನ ಪೂರ್ಣ ಪ್ರಮಾಣದಿಂದ ಬೆಳಗ್ತಾನಲ್ಲ, ಅವಾಗ ಹೆಂಗ ಸ್ವಪ್ರಕಾಶ ಇಲ್ಲ ಅಂತೀರಿ? ಇಲ್ರಿ, ಅದು ಸೂರ್ಯನ ಪ್ರಕಾಶ ಅಲ್ಲಿ ಬಿದ್ದು ನಮಗ ಪರಪ್ರಕಾಶ. ಅವ ಸೂರ್ಯನಿಂದ ಪ್ರಕಾಶವನ್ನ ಕೈಗಡ ತಗೊಂಡು
ನಮಗ ಪ್ರಕಾಶವನ್ನ ಕೊಡಾಕತ್ತಾನ. ಹಂಗಾರೆ ಚಂದ್ರನ ಪ್ರಕಾಶ ಸ್ವತಂತ್ರ ಐತಿ ಅನ್ನೋದು ಇಲ್ಲ, ಅದು ಸೂರ್ಯನಿಂದ ಕೈಗಡ ತಗೊಂಡೈತಿ. ಅಂದ್ರ ಚಂದ್ರನ ಪ್ರಕಾಶ ಸ್ವತಃ ಪ್ರಕಾಶ ಅಲ್ಲ, ಸ್ವಯಂ ಪ್ರಕಾಶ ಅಲ್ಲ ಅನ್ನಂಗ. ಹೌದು, ಸ್ವಯಂ ಪ್ರಕಾಶ ಅದು ಕೈಗಡ ತಗೊಂಡೈತಿ ಸೂರ್ಯನಿಂದ. ಆದ್ರೂ ಅದು ಏನಾಗ್ತದ, ಪ್ರಕಾಶಮಾನವಾಗಿ ತೋರ್ತದ ಹುಣ್ಣಿಮೆ ದಿನ. ಅಂದ್ರ ತೋರ್ತೈತಿ ಅಂದ್ರ ಅದು ಕೈಗಡ ತಗೊಂಡೈತಿ ಸೂರ್ಯನಿಂದ. ಅದು ಯಾರಿಂದ ಕೈಗಡ ತಗೊಂಡೈತಿ ಅಂದ್ರೆ ಸೂರ್ಯನಿಂದ ಕೈಗಡ ತಗೊಂಡೈತಿ. ಹಂಗ ಈ ಶರೀರ ಮತ್ತು ಈ ಜಗತ್ತು ಎರಡೂ ಇವು ಚೈತನ್ಯಗತೆ ವರ್ತನೆ ಮಾಡಾಕತ್ತಾವು ಅನ್ಸಕತ್ತೈತಿ ನಮ್ಮ ಅನುಭವದಾಗ. ಅಂದ್ರ ಇವು ಕೂಡ ಯಾರ ಕಡೆ ಅಂದ್ರ ಆ ಚೈತನ್ಯವನ್ನ ಕೈಗಡ ತಗೊಂಡು ತೋರ್ತಿರ್ಬಹುದಲ್ಲ. ಸಿಮಿಲರ್ಲಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಈಸ್ ಲೈಕ್ ಎ ಮೂನ್. ಅಂದ್ರ ಚಂದ್ರ ಹೆಂಗ ಸೂರ್ಯನಿಂದ ಪ್ರಕಾಶವನ್ನ ತೆಗೆದುಕೊಂಡು ಕೊಡ್ತೈತೋ, ಹಂಗ ಈ ಜಡವಾದ ಶರೀರ ಮತ್ತು ಈ ಜಡವಾದ ಪ್ರಪಂಚ ಇನ್ನೊಬ್ಬ ಚೇತನ ವಸ್ತುವಿನಿಂದ ಕೈಗಡ ತಗೊಂಡು ಚೇತನದಂತೆ ಕಾಡ್ತದ. ಚೇತನ ಇಲ್ಲ ಇದು. ಆದ್ದರಿಂದ ಈ ಜಗತ್ತಿಗೆ ಮತ್ತು ಈ ಶರೀರಕ್ಕೆ ಇರುವಂತಹ ಚೇತನ ಏನ್ ಕಾಣಕತ್ತೈತಲ್ಲ, ಅದು ಕೈಗಡ ತಗೊಂಡಿದ್ದ ಚೇತನ. ಇದು 3ನೇ ಪಾಠ. ಇನ್ನು 4ನೇದು ಏನ್ ಪಾಠ ಮೆಸೇಜ್ ಕೊಡಾಕತ್ತೈತಿ ಈ ಮಂತ್ರದಾಗ ಉಪನಿಷತ್ತು ಅಂದ್ರೆ, ಇಫ್ ದೇ ಹ್ಯಾವ್ ಗಾಟ್ ಬಾರೋಡ್ ಇನ್ಸೆನ್ಸಿಯನ್ಸಿ ದೇರ್ ಮಸ್ಟ್ ಬಿ ಸಮ್ ಒನ್ ಟು ಲೆಂಡ್. ಅವು ಎರಡು ಜಗತ್ತು ಮತ್ತು ಈ ಶರೀರ ಕೈಗಡ ತಗೊಂಡು ಚೇತನವನ್ನ ಕೈಗಡ ತಗೊಂಡಾವು ತೋರಾಗತ್ತಾವಂದ್ರ ಚೇತನವನ್ನ ಕೊಡುವಂತ ಒಂದು ವಸ್ತು ಇರ್ಬೇಕಾತಲ್ಲ. ಹೌ ಕ್ಯಾನ್ ಯು ಬಾರೋ ಮನಿ ಅನ್ಲೆಸ್ ದೇರ್ ಇಸ್ ಎ ಲೆಂಡರ್? ನೀವು ನಿಮ್ ಕಡೆ ರೊಕ್ಕ ಇಲ್ಲ ಆದ್ರೂ ನೀವು ಲಗ್ನ ಮಾಡಿದ್ರಿ ಅಂದ್ರೆ ಹೆಂಗ್ ಮಾಡಿದ್ರಿ? ನೀವು ರೊಕ್ಕಾರ ಇಲ್ಲ ಅಂತ ನಮ್ಗ್ ಗೊತ್ತೈತಿ. ನಿಮ್ ಕಡೆ ಮದ್ವೆಯಾರ ಮಾಡಿ ಮುಗಿಸಿದ್ರಿ, ಹೆಂಗ್ ಮಾಡಿದ್ರಿ ಅಂದ್ರೆ ಯಾರೋ ನಿಮ್ಗ ರೊಕ್ಕ ಕೊಟ್ಟಾರ, ಕೈಗಡ ಕೊಟ್ಟಾರ. ಹಂಗ ಈ ಜಡವಾದ ಚೇತನ, ಇದು ಜಡವಾದ ಜಗತ್ತು ಮತ್ತು ಶರೀರ ಜಡನ ಐತಿ ಸ್ವರೂಪತಃ. ಅಂದ್ರ ಇವು ಚೇತನದಂತೆ ಕಾರ್ಯವನ್ನ ನೆರವೇರಿಸಿದಾಗ್ತಾವಂದ್ರ ಯಾರೋ ಒಬ್ರು ಇದಕ್ಕೆ ಚೇತನವನ್ನ ಕೊಟ್ಟಿರ್ಬೋದು ಕೈಗಡ. ಹಂಗಾರೆ ಯಾರದು ಕೊಟ್ಟವರು? ಈ ಜಗತ್ತಿಗೆ ಈ ಶರೀರಕ್ಕೆ ಚೇತನವನ್ನ ಕೊಟ್ಟಂತ ಕೈಗಡ ಕೊಟ್ಟಂತವ್ರು ಚೇತನವನ್ನ ಯಾರವರು? ಅದಕ್ಕ ಆತ್ಮ ಅಂತಾರ್ರಿ. ಅದಕ್ಕೆ ಆತ್ಮ ಪರಮಾತ್ಮ ಅಂತಾರ. ದೆನ್ ದ ನೆಕ್ಸ್ಟ್ ಲೆಸನ್ ಈಸ್ ವಾಟ್ ಇಸ್ ದ ನೇಚರ್ ಆಫ್ ಆತ್ಮ. ಹಂಗಾರ ಆ ಆತ್ಮನ ಸ್ವರೂಪ ಏನ್ರಿ, ಲಕ್ಷಣಗಳೇನು? ಸಿಂಪಲ್ ಇಷ್ಟ ತಿಳ್ಕೊಂಡ ಮೇಲೆ ಅಲ್ಲಿ ಏನ್ 5 ಲಕ್ಷಣ ಹೇಳಿರಲ್ಲ ಅದ ವಿರೋಧ ಲಕ್ಷಣಗಳನ್ನು ಹೇಳ್ಬೇಕಾದ್ರೆ. ಆತ್ಮನ ಲಕ್ಷಣಗಳು, ಶರೀರದ ಲಕ್ಷಣ ಏನ್ ಹೇಳಿದ್ವಲ್ಲ ದೃಶ್ಯತ್ವಂ ಅಂತ ಹೇಳಿದ್ವು ಅಂದ್ರೆ ಇದು ಅದೃಶ್ಯತ್ವಂ. ವಿರೋಧ ಲಕ್ಷಣಗಳು ಹೇಳ್ಬೇಕೀಗ. ಇಫ್ ದ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಹ್ಯಾಸ್ ಬಾರೋಡ್ ಇನ್ ಸೆನ್ಸಿಯನ್ಸಿ, the atma is lending that the nature of atma must be diagonally opposite to the nature of body mind complex. ತದ್ವಿರುದ್ಧ ಲಕ್ಷಣ ಇರ್ಬೇಕಂದಂಗ. ಯಾಕಂದ್ರೆ ಬಿಕಾಸ್ ಇಫ್ ದ ಆತ್ಮ ಆಲ್ಸೋ ಹ್ಯಾಸ್ ದ ಸೇಮ್ 5 ಫೀಚರ್ಸ್ ಲೈಕ್ ದೃಶ್ಯತ್ವಂ, ಸಗುಣತ್ವಂ, ಸವಿಕಾರತ್ವಂ ಎಟ್ಸೆಟ್ರಾ, ದೆನ್ ಆತ್ಮ ವಿಲ್ ಬಿಕಮ್ ಜಡ. ಯಾಕಂದ್ರೆ ಆತ್ಮದಲ್ಲಿಯೂ ಕೂಡ ನಾವು ಆ ಏನು ತತ್ವವನ್ನ 5 ತತ್ವವನ್ನ ಏನು ಈ ಶರೀರಕ್ಕೆ ಒಪ್ಪೇವಿ, ದೃಶ್ಯತ್ವ, ಸಗುಣತ್ವ, ಸವಿಕಾರತ್ವ, ಆಗಮಾಪಾಯಿತ್ವ ಅಂತ ಏನ್ ಒಪ್ಪೆ ಬಂದ 5 ಲಕ್ಷಣನ ಅವನ್ನ ಇಲ್ಲಿ ಒಪ್ಪಿ ಬಿಟ್ಟು ಬಂದ್ರೆ ಇದು ಜಡ ಆಗ್ಬೇಕಾಗ್ತದ. ಇದು ಜಡ ಇಲ್ಲ, ಆತ್ಮ ಚೇತನದ. ಆದ್ದರಿಂದ ಅದಕ್ಕ ತದ್ವಿರುದ್ಧವಾದಂತ 5 ಲಕ್ಷಣಗಳನ್ನ ಆತ್ಮನಲ್ಲಿ ಒಪ್ಪಬೇಕಾಗ್ತದೆ. ಎಷ್ಟ್ ಚಂದ ಹೇಳಾಕತ್ತಾರ ನೋಡ್ರಿ. ತುತ್ತು ಮಾಡಿ ಉಣಿಸೋದಂತಾರೆ. ತುತ್ತು ಮಾಡಿ ಉಣಿಸೋದು. ಎಂತ ಕನಿಷ್ಠ ಅಧಿಕಾರಿ ಇಲ್ಲಿ ಮಠ ಬಂದಾನಂದ್ರು ಕೂಡ ಅವ ಪಾರ ಆಗಲೇಬೇಕು. It will require some other thing. Atma cannot afford Jadatvam. It should have 5 features opposite to the other 5 features. ಹಂಗಾರೆ ಅದು ದೃಶ್ಯ ಹೇಳಿದ್ರೆ ಇದು ಅದೃಶ್ಯ ಇರಬೇಕು. ಅದು ಕಣ್ಣಿಗೆ ಕಾಣ್ತಿತ್ತು, ಇದು ಕಣ್ಣಿಗೆ ಕಾಣದಂಗೆ ಇರಬೇಕು. 1ನೇದು ಲಕ್ಷಣ. 2ನೇದು ಅಭೌತಿಕ. ಅದು ಭೌತಿಕ ಇತ್ತು, ಅದು ಪಂಚಮಹಾಭೂತಗಳಿಂದ ಉತ್ಪತ್ತಿ ಆಗಿತ್ತು. ಇದು ಚೇತನ, ಪಂಚಮಹಾಭೂತಗಳಿಂದ ಉತ್ಪತ್ತಿ ಆಗಿಲ್ಲ, ಅಭೌತಿಕತ್ವಂ. 3ನೇದು ಅಲ್ಲಿ ಏನಿತ್ತು, ಗುಣಗಳಿದ್ದು, ಸಗುಣತ್ವಾತ್ ಅಂತಿತ್ತು. ಇಲ್ಲೇನದ, ಗುಣಗಳು ಇಲ್ಲ, ನಿರ್ಗುಣತ್ವಾತ್. ಆತ್ಮ ಹೆಂಗದ, ನಿರ್ಗುಣ ಅದ. ಸತ್ವ, ರಜಸ್ಸು, ತಮಸ್ಸು ಗುಣಗಳು ಇಲ್ಲ. ಅವಿಕಾರತ್ವಂ, ವಿಕಾರ ಇಲ್ಲ. ಏನ್ರಿ,
ಅಸ್ಥಿತೆ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತೆ ಅನ್ನುವಂತ 6 ವಿಕಾರಗಳು ಏನದಾವ ಅದು ಜಗತ್ತಿಗದ, ಈ ಶರೀರಕ್ಕದ. ಆ ಆತ್ಮನಿಗೆ ಅಸ್ಥಿತೆ ಜಾಯತೆ ಇಲ್ಲ. ಅಸ್ಥಿತೆ ಜಾಯತೆ ಇಲ್ಲದ ಹುಟ್ಟು ಇಲ್ಲ, ಸಾವು ಇಲ್ಲ, ಬೆಳಿತೈತಿಲ್ಲ, ಹುಟ್ಟತೈತಿಲ್ಲ, ಸಾಯ್ತೈತಿಲ್ಲ, ಬೆಳಿತೈತಿಲ್ಲ, ಬೆಳೆದ ಕಡೆ ನಿಂದಿರ್ತೈತಿ ಅಂತಿಲ್ಲ. ಆಮೇಲೆ ಕೊನೆಗೆ ಅದಕ್ಕ ಜರಾ ಮೃತ್ಯು ಅನ್ನೋದು ಯಾವೂ ಇಲ್ಲ. 6 ವಿಕಾರಗಳು ಇಲ್ಲ. ಅನಾಗಮ ಪಾಯಿತ್ವಂ, ಇದು ಬರುವುದು ಅಲ್ಲ, ಇದು ಹೋಗುವುದು ಅಲ್ಲ, ಯಾವಾಗಲೂ ಇರೋದು. ಯಾವುದು ಪರಿಚ್ಛಿನ್ನ ಇರ್ತದ ಅದು ಬರ್ತದ ಹೋಗ್ತದೆ. ಯಾವುದು ಪರಿಪೂರ್ಣದ ವ್ಯಾಪಕವಾದಂತ ಚೇತನದ ಅದು ಎಲ್ಲಿಯೂ ಬರುವುದಿಲ್ಲ, ಹೋಗುವುದಿಲ್ಲ, ಎಲ್ಲೆಲ್ಲಿಯೂ ಯಾವಾಗಲೂ ಇರ್ತದ. ಅಬ್ಬ ಎಷ್ಟ್ ಚಂದ ಐತ್ರಿ ಆತ್ಮಲಕ್ಷಣ, ಎಲ್ಲರಿಗೂ ತಿಳಿತ್ ನೋಡ್ರಿ. ಸೊ ಅದೃಶ್ಯತ್ವಂ, ಅಭೌತಿಕತ್ವಂ, ನಿರ್ಗುಣತ್ವಂ, ಅವಿಕಾರತ್ವಂ, ಅನಾಗಮ ಪಾಯಿತ್ವಂ ಈಸ್ ದ ನೇಚರ್ ಆಫ್ ದಿ ಆತ್ಮ. ಪೇಜ್ ನಂಬರ್ 43 ಬನ್ಯನ್. ಯಾರ ಕೈಯ ಬುಕ್ ಅದ ಅವ್ರಿಗೆ. ಹಂಗಾರೆ ಏನ್ದ ಇದು ಆತ್ಮ ಅಂದ್ರ ಅದೃಶ್ಯ, ಅಭೌತಿಕ, ನಿರ್ಗುಣತ್ವ, ಅವಿಕಾರತ್ವ, ಅನಾಗಮ ಪಾಯಿತ್ವ, ಇದು ಸ್ವರೂಪದಿಂದ ಕೂಡಿದ್ದು ಯಾವುದು? ಇದು ಆತ್ಮ ಸ್ವರೂಪ ಅದ. ದ ಎಕ್ಸಿಸ್ಟೆನ್ಸ್ ಆಫ್ ಆತ್ಮ ಕ್ಯಾನ್ ನೆವರ್ ಬಿ ಡೌಟೆಡ್. ಇಂಥ ಆತ್ಮ ಅದ ಅನ್ನುವಂಥದ್ದನ್ನ ಯಾರು ಸಂಶಯ ಮಾಡ್ಕೋಬೇಡ್ರಿ, ಇಲ್ಲ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರ ಇಟ್ ಹ್ಯಾಪನ್ಸ್ ಟು ಬಿ ಐ ದ ವೆರಿ ಎಕ್ಸ್ಪೀರಿಯನ್ಸರ್. ಅಂದ್ರ ಅದೇ ನಾನು ಇದ್ದೇನೆ ಏನೇ. ಇಂಥ ಒಂದು ಚೇತನ ತತ್ವ ಏನದ ಈ ಜಗತ್ತಿಗೂ ಈ ಶರೀರಕ್ಕೂ ವಿರುದ್ಧ ಲಕ್ಷಣಗಳಿಂದ ಕೂಡಿದಂತಹ ಆ ವಿರುದ್ಧವಾದ ಅಜಡವಾದದ್ದು ಚೇತನ ತತ್ವ ಅದು ಯಾರದರಪ್ಪ ಅಂದ್ರೆ ಅದು ನಾನೇ ಇದ್ದೇನೆ, ನಿಜವಾದ ನಾನು. ಅದು ಹೆಂಗದ? ಅದೃಶ್ಯಂ. ಅದೃಶ್ಯ ಅಂದ್ರೆ ಏನ್ರಿ? ಅದು ಕಣ್ಣಿಗೆ ಕಾಣಂಗಿಲ್ಲ. ಅದೃಶ್ಯ ಅಂತ ಮೀನ್ಸ್ ಎಕ್ಸ್ಪೀರಿಯನ್ಸರ್. ಎಲ್ಲ ಅನುಭವ ಮಾಡ್ಕೋತಾನ, ಆದ್ರ ಅವಂಗ ಅದನ್ನ ಎಲ್ಲ ಅನುಭವಕ್ಕೆ ಯಾರಿಗೆ ಬರಾಕತೈತಿ? ಅವ ಎಕ್ಸ್ಪೀರಿಯನ್ಸರ್ ಅದಾನ. ಎಕ್ಸ್ಪೀರಿಯನ್ಸರ್ ಅಂತೀವಿ ನಾವು. ಆದ್ರ ಅವ ಹೆಂಗ ಅದಾನ? ಅವ ಅದೃಶ್ಯ ಅದಾನ. ಎವ್ರಿ ಎಕ್ಸ್ಪೀರಿಯನ್ಸ್ ಪ್ರೂವ್ಸ್ ದ ಎಕ್ಸಿಸ್ಟೆನ್ಸ್ ಆಫ್ ಎಕ್ಸ್ಪೀರಿಯನ್ಸರ್ ಹೂ ಈಸ್ ನಾಟ್ ಎನ್ ಆಬ್ಜೆಕ್ಟ್ ಆಫ್ ಎಕ್ಸ್ಪೀರಿಯನ್ಸ್. ಅನುಭವವನ್ನು ತೆಗೆದು ವಿಚಾರ ಮಾಡಿ ಕುಂತ್ಕೊಂಡು ನೋಡ್ರಿ, ಯಾವ್ಯಾವ್ದು ಅನುಭವ ಅದಾವ. ಆ ಅನುಭವದಿಂದ ನಮ್ಗೆ ಏನ್ ಗೊತ್ತಾಗ್ತದ ಅಂದ್ರ, ಅನುಭವ ಮಾಡಿಸಿ ಯಾರಿಗೆ ಅನುಭವ ಆಗಾಗತ್ತೈತಲ್ಲ ಅವ ಆ ಒಂದು ಯಾವುದೇ ಒಂದು ಅನುಭವಕ್ಕೆ ವಿಷಯ ಆಗಿಲ್ಲ ಅವ. ನೋಡ್ರಿ, ವಿಚಾರ ಮಾಡ್ರಿ, ಯಾವ್ಯಾವ್ದು ಅನುಭವ ಆಗ್ಯಾವು, ಯಾರಿಗ ಆಗ್ಯಾವಲ್ಲ ಅವ ಯಾರಿಗೂ ಅನುಭವಕ್ಕೆ ಬರೋದಿಲ್ಲ. ಅವಂಗ ಎಲ್ಲ ಅನುಭವ ಆಗ್ಯಾವ, ಅವ ಯಾರಿಗೂ ಅನುಭವಕ್ಕೆ ಬರೋದಿಲ್ಲ. ಇದು ಒಂದ್ ಸ್ವಲ್ಪ ನಮ್ಗೆ ವಾಜ್ಯ ಆತ್ ನೋಡ್ರಿ ಅಂತಾರ ಕೆಲವು ಮಂದಿ. Every experience proves the existence of experience who is not an object of experience. ಯಾವ ಅನುಭವದಾಗ ಆ ಅನುಭವಕ್ಕೆ ವೇದ್ಯ ಆಗದೆ ಇದ್ದವ ಅನುಭವ ಯಾರಿಗ ಆಗಾಗತೈತಿ? ಅವ ಯಾರಿಗೂ ಅನುಭವ ವೇದ್ಯ ಇಲ್ಲವ. ಆ ಅನುಭವನ ಆಗಾಗತೈತಿ. ಅನುಭವ ಆಗಾಗತೈತಿ ಅಂದ್ರ ಅನುಭವ ಯಾರಿಗ ಆಗತೈತಿ? ಅವ ಅದಾನ ಇಲ್ಲೋ? ಅವನೇ ಆತ್ಮ ಅದಾನ. Just as every picture is a proof of camera which is not in the picture. ಒಂದು ಉದಾಹರಣೆ ಕೊಡ್ತಾರ. ಕ್ಯಾಮ್ರಾ ತಗೊಂಡು ನಾವು ಒಂದು ಸ್ಥಳಕ್ಕೆ ಹೋಗಿ, ಪ್ರವಾಸಿ ತಾಣಕ್ಕೆ ಹೋಗೇವಿ, ಅಲ್ಲಿ ಸಾವಿರಾರು ಫೋಟೋಗಳನ್ನು ಹೊಡೆದೇವಿ. ಆ ಫೋಟೋ ಹೊಡೆದವನ್ನ ನಾವು ಪ್ರಿಂಟ್ ಹಾಕ್ಸಿ ನೋಡಿದ್ರ ಆಹಾ ಎಂತ ರಮಣೀಯ ದೃಶ್ಯಗಳ ಅದ್ರಾಗ ಸೆರೆ ಹಿಡಿದೇವಪ್ಪ ಅನ್ನತ್ತೆ. ಅಲ್ರಿ, ಎದರಿಂದ ಸೆರೆ ಹಿಡಿದಿರಿ? ಆ ಕ್ಯಾಮ್ರಾದಿಂದ ಸೆರೆ ಹಿಡಿದಿರಿ. ಆ ಕ್ಯಾಮ್ರಾ ಏನ್ರ ಕಾಣ್ತೈತನ ಅದ್ರಾಗ? ಇಷ್ಟೇ ನೀವು ಸಾವಿರಾರು ಫೋಟೋ ಹೊಡೆದಿರಿ, ಕ್ಯಾಮರಾ ಏನ್ರ ಕಾಣ್ತೈತೆ ನೋಡ್ರಿ.